ಹೊಡಗಟ್ಟ ಗ್ರಾಮಸ್ಥರಿಂದ ಜೆಜೆಎಂ ಕುಡಿಯುವ ನೀರಿನ ಟ್ಯಾಂಕರ್ ನಿರ್ಮಾಣ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮಂಡ್ಯ ತಾಲೂಕು ಬಸರಾಳು ಹೋಬಳಿಯ ಹೊಡಗಟ್ಟ ಗ್ರಾಮದಲ್ಲಿ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಘನ ಸರ್ಕಾರದಿಂದ ಜೆಜೆಎಂ ಟ್ಯಾಂಕ್ ನಿರ್ಮಾಣ ಕಾರ್ಯಕ್ಕಾಗಿ ಗ್ರಾಮದ ಗ್ರಾಮಠಾಣ ಆಸ್ತಿಯಲ್ಲಿ ಕಾನೂನುಬದ್ಧವಾಗಿ ಪಂಚಾಯಿತಿಯಲ್ಲಿ ಸಭೆ ನಡವಳಿಯಾಗಿ ಭೂಮಾಪಕರ ಅಳತೆ ಮಾಡಿ ಅವರ ಶಿಫಾರಸಿನಂತೆ ಪಂಚಾಯಿತಿ ಕಾರ್ಯಾಲಯದಿಂದ ಆದೇಶ ಪಡೆದು ಟ್ಯಾಂಕ್ ನಿರ್ಮಾಣ ಕಾಮಗಾರಿ ನಡೆಯುತ್ತಿತ್ತು. ಒಂದಿಬ್ಬರು ವ್ಯಕ್ತಿಗಳು, ನಮ್ಮ ಗ್ರಾಮಕ್ಕೆ ಸೇರಿಲ್ಲದ ವ್ಯಕ್ತಿಗಳು ಕಾಮಗಾರಿ ನಿಲ್ಲಿಸುವ ದುರುದ್ದೇಶದಿಂದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸೇರಿದಂತೆ ಹಲವಾರು ಕಡೆ ಅರ್ಜಿ ಸಲ್ಲಿಸುತ್ತಿದ್ದು ಮಾಧ್ಯಮಗಳಲ್ಲಿ ತಿಳಿದು ಬಂದಿದ್ದು. ತಾವು ಸ್ಥಳಕ್ಕೆ ಆಗಮಿಸಿ ಕಾಮಗಾರಿ ಪರಿಶೀಲಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿರವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹೊಡಗಟ್ಟ ಗ್ರಾಮದ ಯಜಮಾನರುಗಳಾದ ಎಚ್.ಎ. ರಾಜು, ಎಚ್.ಬಿ. ಶಿವಕುಮಾರ್, ಜಿ. ಬಸವಯ್ಯ, ಪಟೇಲ್ ರಾಜಣ್ಣ, ಶಿವಾನಂದ್, ಬಸವರಾಜು, ಗುರುಬಸವಯ್ಯ, ಗ್ರಾಮದ ಮುಖಂಡರುಗಳಾದ ಗುರುವಯ್ಯ, ಕಿಟ್ಟಪ್ಪ, ಬಸವರಾಜು, ಜಯಸೂರ್ಯ, ಹೋಟೆಲ್ ಬಸವಯ್ಯ, ಗ್ರಾಮಸ್ಥರಾದ ಗೌರಮ್ಮ, ರತ್ನಮ್ಮ, ಮಹದೇವಮ್ಮ, ಲೀಲಾವತಿ, ರೇಣುಕಾ, ಮಣಿ ಸೇರಿದಂತೆ ಇತರರು ಹಾಜರಿದ್ದರು. ಹಂಗಾಗಿ ಇಡೀ ಇಷ್ಟು ಜನಕ್ಕೆ ಒಬ್ಬರು ಈ ಕಡೆ ಇಟ್ಕೊಂಡಾಗ ಏನು ಮಾಡ್ತಾರೆ? ನಾನು ರೀತಿ ಮಾಡಿ ನಮಗೆ ಅಕ್ರಮ ಏನೂ ಬೇಡ. ನಮ್ಮ ಪಂಚಾಯತ್ ಆಸ್ತಿ ಆಸ್ತಿಯಿಂದ ಬೇಡ. ಸ್ಕೆಚ್ಚರ್ ಹೊರಗಡೆ ಗ್ರಾಮಸ್ಥರು ಬಂಡವಾಳ ಹಾಕೊಂಡು ಗಮನ ಬಿಡಿಸ್ಬೇಕು. ಇಂಥ ಸಮಯ ಏನು ಮೆಟೀರಿಯಲ್ಸ್ ತಂದು ಹಾಕೋರು ಸರ್, ನಾವೇನು ಮಾಡೋದು?